ಇನ್ನು ಈ ಉತ್ಖನನ ಕಾರ್ಯ ಏನು ನಡೀತಾ ಇದೆ, ಇದು CCTV ಕಣ್ಗಾವಲಿನಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯಲ್ಲಿ CCTVಯನ್ನು ಅಳವಡಿಸಲಾಗಿದೆ. ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಲ್ಲಿ CCTVಯನ್ನು ಅಳವಡಿಸಲಾಗಿರುವಂಥದ್ದು. ಅದರ ಅಧಿಕಾರಿಯೇ ಮಾತಾಡ್ತಾ ಇದ್ದೀಗ. ದೇಗುಲದ ದ್ವಾರಬಾಗಿಲು ಹಾಗೆ ಕಲ್ಯಾಣಿ ಪುಷ್ಕರಣಿ ಏನಿದೆ ಅದರ ಬಳಿಯಲ್ಲಿ CCTVಯನ್ನು ಅಳವಡಿಕೆ ಮಾಡಲಾಗಿದೆ. CCTV ಕಣ್ಗಾವಲಿನಲ್ಲಿದೆ. ಸಕಲ ಕಾರ್ಯಗಳು, ಉತ್ಖನನ ಕಾರ್ಯಗಳು ಏನಿದೆ ಅಲ್ಲಿ ಆಗುವಂತಹ ಯಾವ ಘಟನೆಗಳು ಕ್ಯಾಮರಾ ಕಣ್ಣಿನಿಂದ ತಪ್ಪಿ ಹೋಗದಂತೆ ಕಣ್ಗಾವಲನ್ನು ಇಟ್ಟು CCTVಗಳನ್ನು ಅಳವಡಿಸಿ CCTV ಕಣ್ಗಾವಲಿನಲ್ಲಿ ಇದನ್ನು ಮಾಡಲಾಗ್ತಾ ಇರುವಂಥದ್ದು. ಉತ್ಖನನದ ಸಂದರ್ಭದಲ್ಲಿ ಸಾಕಷ್ಟು ಅವಶೇಷಗಳು, ಕುರುಹುಗಳು ಸಿಗ್ತಾ ಹೋಗುತ್ತೆ. ಅದು ಎಷ್ಟು ಮಹತ್ವದ್ದಾಗಿರುತ್ತೆ ಅನ್ನೋದು ಅದರ ಆಯಸ್ಸನ್ನು ತಿಳಿದ ನಂತರವೇ ಗೊತ್ತಾಗೋದು. ಅದು ತಿಳಿಬೇಕು ಅಂದರೆ ಅವುಗಳನ್ನು ಸಂರಕ್ಷಿಸಿ ಅವುಗಳನ್ನು ಟೆಸ್ಟಿಂಗಿಗೆ ಕಳಿಸಿದ ನಂತರವೇ ಅದರ ನಿಖರ ಮಾಹಿತಿ ಸಿಗುವಂಥದ್ದು. ಹಾಗಾಗಿ ಯಾವುದು ಮಿಸ್ ಆಗದ ರೀತಿಯಲ್ಲಿ ನೋಡ್ಕೊಳ್ಳೋದಕ್ಕೆ CCTV ಕಣ್ಗಾವಲನ್ನು ಕೂಡ ಅಲ್ಲಿ ಅಳವಡಿಸಲಾಗಿರುವಂಥದ್ದು. ದೇವಸ್ಥಾನದ ದ್ವಾರಬಾಗಿಲು ಹಾಗೆ ಕಲ್ಯಾಣಿ ದೇವಸ್ಥಾನದ ಎದುರಿಗೆ ನಮ್ಮ ಜೊತೆ ಪುರಾತತ್ವ ತಜ್ಞರಾಗಿರುವಂತಹ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ಲಕ್ಕುಂಡಿಯಲ್ಲಿ ಪುರಾತತ್ವ ಇಲಾಖೆಯಿಂದಲೇ ಉತ್ಖನನ ನಡೀತಾ ಇರುವಂಥದ್ದು. ಆ ಪ್ರಜ್ವಲ್ ರೀತಿ ಅವ್ರ ಮನೆಯಲ್ಲಿ ಏನು ಚಿನ್ನಾಭರಣ ಸಿಕ್ಕಿತ್ತಲ್ಲ ಸರ್, ಅದರಿಂದ ಬರೀ 200 ಮೀಟರ್ ದೂರದಲ್ಲಿ ಈಗ ನಡೀತಾ ಇರುವಂಥದ್ದು. ಪುಷ್ಕರಣಿ ಇತ್ತಂತೆ ಮೊದಲಲ್ಲಿ, ಆ ಪುಷ್ಕರಣಿಯ ಭಾಗದಲ್ಲಿಯೇ ನಡೆಸ್ತಾ ಇದ್ದಾರೆ. ಅಲ್ಲಿ ಏನಾರ ಕುರುಹುಗಳು ಸಿಗಬಹುದು ಅನ್ನೋ ನಿರೀಕ್ಷೆ, ಆ ಥರದ ಸಾಧ್ಯತೆಗಳು ಎಷ್ಟಿರಬಹುದು ಸರ್ ಅಲ್ಲಿ? ಈಗ ನಮ್ಮಲ್ಲಿ ಒಂದು ಪುರಾತತ್ವ ಇಲಾಖೆ ಇರೋದು ಒಂದು ಉತ್ಖನನವನ್ನು ಮಾಡಬೇಕಾದ್ರೆ ಮೊದಲು ಅಲ್ಲಿ ಆ ಜಾಗವನ್ನ ಒಂದು ಸರ್ವೇಕ್ಷಣೆ ಮಾಡಿರ್ತಾರೆ. ಅಂತಂದ್ರೆ ಅದನ್ನ ಎಕ್ಸ್ಪ್ಲೋರೇಷನ್ ಅಂತ ಕರಿತೀವಿ. ಎಕ್ಸ್ಪ್ಲೋರೇಷನ್ ಆದ್ಮೇಲೆನೆ ಎಕ್ಸ್ಕವೇಷನ್ ಮಾಡೋದು. ಅಂದ್ರೆ ಎಕ್ಸ್ಪ್ಲೋರೇಷನ್ ಏನು ಅಂತಂದ್ರೆ ಇದರಲ್ಲಿ ನಮಗೆ ಸಿಗಬಹುದಾದಂತಹ ಐತಿಹಾಸಿಕವಾದ ಮೌಲ್ಯ ಎಷ್ಟು ಅಂತ. ಐತಿಹಾಸಿಕ ಮೌಲ್ಯ ಅಂತಂದ್ರೆ ಅದು ಕೇವಲ ಚಿನ್ನ, ಬೆಳ್ಳಿ ಅಷ್ಟೇ ಅಲ್ಲ. ಅಲ್ಲಿ ಯಾವುದಾದ್ರೂ ಕಟ್ಟಡಗಳು ಇರ್ಬೋದು, ಅಥವಾ ನಮ್ಮ ಇತಿಹಾಸಕ್ಕೆ ಇನ್ನಷ್ಟು ಪೂರಕವಾದ ದಾಖಲೆಗಳು ಸಿಗಬಹುದು, ಅಲ್ಲಿ ಮಂದಿರಗಳಿರ್ಬೋದು, ಅಥವಾ ಆ ಥರದ್ದೆಲ್ಲ. ಸೊ ಹಾಗಾಗಿ ಎಕ್ಸ್ಪ್ಲೋರೇಷನ್ ಅಲ್ಲೇ ಇದೆಲ್ಲ ತೀರ್ಮಾನ ಆಗಿರುತ್ತೆ. ಸೊ ಅಲ್ಲಿ ಅದು ಅತ್ಯಂತ ಪ್ರಮುಖವಾದ ಜಾಗ ಅಂತ ಎಕ್ಸ್ಪ್ಲೋರೇಷನ್ ಎಕ್ಸ್ಪರ್ಟ್ಸ್ಗಳು ವರದಿ ಕೊಟ್ಟಾದ್ಮೇಲೆನೆ ಎಕ್ಸ್ಕವೇಷನ್ಗೆ ಹೋಗೋದು. ಹಾಗಾಗಿ ಅಲ್ಲಿ ಏನನ್ನೋ ಅವರು ಎಕ್ಸ್ಪೆಕ್ಟ್ ಮಾಡಿಕೊಂಡೇ ಎಕ್ಸ್ಕವೇಷನ್ ಮಾಡೋದು. ಓಕೆ ಸರ್, ಈಗ ಅಲ್ಲಿ ಅಧಿಕಾರಿನೇ ಹೇಳ್ತಾ ಇದ್ರು ಸರ್, ಈ ಊರಲ್ಲಿ 101 ಬಾವಿ ಹಾಗೆ 101 ದೇವಸ್ಥಾನಗಳು ಇದೆ ಅನ್ನೋ ಪ್ರತೀತಿ ಇದೆ. ನಾವು ಒಂದು 50-60 ಲಿಸ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಬಾಕಿ ಏನು ಇನ್ನೂ ಲಿಸ್ಟಲ್ಲಿ ಆಗದೆ ಇರುವಂಥ ದೇವಸ್ಥಾನಗಳಿವೆ, ಅದರ ಹುಡುಕಾಟಕ್ಕೋಸ್ಕರ ನಡೀತಾ ಇರ್ಬೋದಾ ಇದು? ಅಲ್ಲ, ಅದೇ ನಾನು ಐತಿಹಾಸಿಕ ಮೌಲ್ಯ ಅಂತ ಹೇಳಿದ್ರೆ ಅದರಲ್ಲಿ ದೇವಸ್ಥಾನ, ಕೊಳ ಅಥವಾ ಬೇರೆ ಯಾವ್ದಾದ್ರು ಈ ಮಿಂಟ್ ಇತ್ತು ಅಲ್ಲಿ, ಅಂದ್ರೆ ಲೊಕ್ಕಿ ಗದ್ಯಾಣ ಅಂತ ಹೇಳಿ ಚಿನ್ನದ ಮಿಂಟ್ ಮಾಡುವಂತಹ, ಅಂದ್ರೆ ಟಂಕಸಾಲೆ ಅಂತ ಕರಿತೀವಲ್ಲ ಇವಾಗ ನಾವೇನು ಭಾರತೀಯ ರಿಸರ್ವ್ ಬ್ಯಾಂಕ್ ಏನ್ ಮಾಡ್ತಾ ಇದೆ ಆ ಥರ ಪ್ರಿಂಟಿಂಗ್ ಇದು ಕೂಡ ಇತ್ತು. ಅಂದ್ರೆ ನಾಣ್ಯಗಳನ್ನ ಮುದ್ರಣ ಮಾಡುವಂತಹ ಒಂದು ಅಲ್ಲಿನ ಟಂಕಸಾಲೆ ಅಂತ ಕರಿತೀವಿ, ಮಿಂಟ್ ಅಂತ ಕರಿತೀವಿ, ಅದು ಕೂಡ ಇತ್ತು. ಇನ್ನು ಬೇರೆ ಬೇರೆ ಕಾರಣಗಳು ಇರ್ಬೋದು, ಅಲ್ಲಿ ಶಾಸನಗಳು ಸಿಗ್ಬೋದು, ಅಥವಾ ತಾಮ್ರಪತ್ರಗಳು, ಅಥವಾ ಅಲ್ಲಿನ ಇನ್ನೂ ತಳಕ್ ಹೋದಾಗ ನಮ್ಗೆ ಅದು ಎಷ್ಟು ಐತಿಹಾಸಿಕವಾಗಿ ಎಷ್ಟು ಯಾವ ಕಾಲದಲ್ಲಿತ್ತು ಅನ್ನೋದೆಲ್ಲ ಗೊತ್ತಾಗುತ್ತೆ. ಉದಾಹರಣೆಗೆ ಅಲ್ಲಿ ಕಲ್ಯಾಣ ಚಾಲುಕ್ಯರಿದ್ರು, ಅದೇ ವಿಜಯನಗರದಿರ್ಬೋದು, ಅಥವಾ ಹೊಯ್ಸಳರದು, ಇನ್ನೂ ಹಿಂದೆ ರಾಷ್ಟ್ರಕೂಟರು, ಅದಕ್ಕೂ ಮುಂಚಿನ ಏನು ಬಾದಾಮಿ ಚಾಲುಕ್ಯರ ಬಗ್ಗೆ ಅಲ್ಲಿ ತನಕನೂ ನಮ್ಗೆ ಇತಿಹಾಸಗಳ ಒಂದು ಪುರಾವೆಗಳು ಸಿಗಬಹುದು ನಮ್ಗೆ. ಮತ್ತು ನಾವು ಲಕ್ಕುಂಡಿಗೆ ಹೋಗಿ ನೋಡಿದ್ರೆ ಇಡೀ ಲಕ್ಕುಂಡಿ, ನೀವು ಲಕ್ಕುಂಡಿಯ ಪರಿಸರಕ್ಕೆ ಹೋಗಿ ನೋಡ್ಬೇಕಲ್ಲಿ, ಅಲ್ಲಿ ಮನೆಗಳಲ್ಲೇ ದೇವಸ್ಥಾನಗಳಿವೆ. ಅಂದ್ರೆ ಎಲ್ಲಾ ದೇವಸ್ಥಾನಗಳನ್ನು ಮನೆಗಳ ತರಾನೇ ಅಲ್ಲಿ ಬಳಸ್ತಾ ಇದ್ದಾರೆ. ಅಲ್ಲಿ ಪ್ರತಿಯೊಂದು ಜಾಗನೂ ಲಕ್ಕುಂಡಿನಲ್ಲಿ ಐತಿಹಾಸಿಕ ವ್ಯಾಲ್ಯೂ ಇದೆ ಅದಕ್ಕೆ. ಅಂದ್ರೆ ಎಲ್ಲವೂ ಮಿನಿಮಮ್ 1000 ವರ್ಷದ ಹಳೆಯದು. ಆ ರೀತಿ ಒಂದು ಅಲ್ಲಿ ದೊಡ್ಡ ಒಂದು ನಡಬಾವಿ ಅಂತ ಕರಿತೀವಿ ನಾವು, ಮೆಟ್ಲು ಬಾವಿ ಕೂಡ ಅಲ್ಲಿ ಇದೆ. ಅಲ್ಲಿ ಈಗ ನೀರಿಲ್ಲ, ಅಲ್ಲಿ ಮಹಾಜನಗಳೆಲ್ಲ ಇದ್ರು ಅಂತ ಬರ್ತದೆ. ಹಾಗಾಗಿ ಲಕ್ಕುಂಡಿ ಒಂದು ಕಾಲಕ್ಕೆ ಅತ್ಯಂತ ಸಮೃದ್ಧವಾದಂತಹ, ಅದು ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಮತ್ತು ಐತಿಹಾಸಿಕವಾಗಿಯೂ ಸಮೃದ್ಧವಾಗಿದ್ದಂತಹ ಒಂದು ಜಾಗ ಲಕ್ಕುಂಡಿ. ಸೊ ಹಾಗಾಗಿ ಇದರಲ್ಲಿ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು. ಇವಾಗ ನಿಧಿ ಏನ್ ಸಿಗ್ತಾ ಇದೆ,
ಇದು ಇವಾಗಿನ ಪ್ಲಾನ್ ಅಲ್ಲ. ನಿಧಿ ಸಿಕ್ಕಿದ್ಮೇಲೆ ಎಕ್ಸ್ಕವೇಷನ್ಗೆ ಹೋಗಿದ್ದಲ್ಲ. ಎಕ್ಸ್ಕವೇಷನ್ ಅನ್ನ ಮಾಡಬೇಕು ಅಂತ ಮೊದಲೇ ಪ್ರಾಧಿಕಾರವನ್ನು ಮಾಡಿದ್ರು ಮತ್ತು ಇದಕ್ಕೆ ಭಾರತ ಸರ್ಕಾರದ ಇದು ಬೇಕು, ಪರ್ಮಿಷನ್, ಅನುಮತಿ ಬೇಕು. ಇತ್ತೀಚೆಗೆ ಏನಾಗಿದೆ, ಹಿಂದೆ ಎಲ್ಲ ಎಕ್ಸ್ಕವೇಷನ್ ಮಾಡುವಾಗ ಕರ್ನಾಟಕ ಸರ್ಕಾರ ಮತ್ತು ಅಲ್ಲಿನ ಲೋಕಲ್ ಯಾವ್ದಾದ್ರು ಯೂನಿವರ್ಸಿಟಿಗಳು ಮಾಡ್ಬೋದಾಗಿತ್ತು. ಈಗ ಭಾರತ ಸರ್ಕಾರದ ಒಂದು ಕಠಿಣವಾದ ಕಾಯ್ದೆಗಳಿರೋದ್ರಿಂದ ಈವನ್ ಕರ್ನಾಟಕದಲ್ಲಿ ಉತ್ಖನನ ಮಾಡಬೇಕಾದ್ರೂ ಕೂಡ ತಜ್ಞರ ಸಮಿತಿ ಮತ್ತು ಏನು ಸಿಗಬಹುದು ಅನ್ನುವಂತಹ ಅಂದಾಜು ಅದರದೆಲ್ಲ ಹೇಳಿ ನಾವು ಭಾರತ ಸರ್ಕಾರದ ಮುಂದೆ ಹೋಗಬೇಕು. ಅಲ್ಲಿ ಒಂದು ಕಮಿಟಿ ಇರುತ್ತೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಅವರು ಇದಕ್ಕೆ ಅನುಮತಿಯನ್ನು ಕೊಡ್ತಾರೆ. ಆಮೇಲೆ ಇಲ್ಲಿ ಸ್ಟೇಟ್ ಅಲ್ಲಿ ಮಾಡಬಹುದು ಮತ್ತು ಇದಕ್ಕೆ ಸ್ಟೇಟ್ ಆರ್ಕಿಯಾಲಜಿದು ಡಿಪಾರ್ಟ್ಮೆಂಟ್ದು ಕೂಡ ಅನುಮತಿ ಬೇಕು. ಸೊ ಹೀಗೆ ಇರುವಂತಹ ವ್ಯವಸ್ಥೆ. ಹಾಗಾಗಿ ಈ ಎಕ್ಸ್ಕವೇಷನ್ ಪ್ಲಾನ್ ಆಗಿರೋದು ಇವಾಗಲ್ಲ, ಇದಕ್ಕಿಂತ ಹಿಂದೆನೇ ಪ್ಲಾನ್ ಆಗಿತ್ತು. ಓಕೆ ಓಕೆ ಸರ್, ಇನ್ನೊಂದು ಇವಾಗ ಈ ಪ್ರಕ್ರಿಯೆ ಹೇಗಿರುತ್ತೆ ಸರ್, ಉತ್ಖನನದ ಪ್ರಕ್ರಿಯೆ? ಯಾಕಂದರೆ ಸುಮ್ಮನೆ ಅಗಿತಾ ಹೋಗೋದಲ್ಲ, ಸುಮಾರು 3 ತಿಂಗಳ ಕಾಲ ನಡೆಯುತ್ತೆ ಅಂತ ಹೇಳಿದರು. 10 ಬೈ 10 ಮೀಟರ್ ಜಾಗಕ್ಕೆ ಒಂದು 15ರಿಂದ 20 ಅಡಿವರೆಗೂ ನಾವು ಇಲ್ಲಿ ಉತ್ಖನನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಧಿಕಾರಿ. ಅದರ ಪ್ರಕ್ರಿಯೆ ಯಾವ ರೀತಿಯಲ್ಲಿ ಇರುತ್ತೆ ಸರ್? ಈಗ ಎಕ್ಸ್ಕವೇಷನ್ ಅಂದ್ರೆ ಫಸ್ಟ್ ಸ್ಥಳದ ಆಯ್ಕೆ, ಅಂದ್ರೆ ಯಾವ ಜಾಗದಲ್ಲಿ ಎಕ್ಸ್ಕವೇಷನ್ ಮಾಡ್ತೀವಿ ಅನ್ನೋದು ಫಸ್ಟ್. ಅದಾದ್ಮೇಲೆ ಅದರಲ್ಲಿ ಎಕ್ಸ್ಪ್ಲೋರೇಷನ್ ಆಗಿದ್ರಿಂದಾನೇ ಆ ಸ್ಥಾನವನ್ನು ಮತ್ತೆ ಎಕ್ಸ್ಕವೇಷನ್ ಮಾಡ್ಬೋದಾ ಬೇಡವಾ ಅಂತ ತೀರ್ಮಾನ ಆಗುತ್ತೆ. ಇದರಲ್ಲಿ ಈಗ ಏನು ಮಟ್ಟ ಇದೆಯೋ, ಮೇಲ್ಮಟ್ಟ, ಭೂಮಿಯ ಮಟ್ಟ ಇದೆಯೋ, ಇದು ಅನ್ಯಾಚುರಲ್ ಅಂತ. ಅಂದ್ರೆ ನ್ಯಾಚುರಲ್ ಯಾವ ಮನುಷ್ಯನು ಆ ಭೂಮಿಯ ಮೇಲೆ ವಾಸ ಮಾಡಿರಬಾರ್ದು, ಅಷ್ಟು ಆಳಕ್ಕೆ ಹೋಗ್ತೀವಿ ನಾವು. ಅಂದ್ರೆ ಏನಾಗ್ತದೆ, ಇವಾಗ ಮಡಿಕೆ ಚೂರುಗಳು ಅಥವಾ ಅಲ್ಲಿ ಆಭರಣಗಳು ಅಥವಾ ಇನ್ಯಾವುದಾದ್ರೂ ಮನುಷ್ಯ ಅಲ್ಲಿ ವಾಸ ಮಾಡಿದ್ದಂತಹ ಗುರುತಿರೋ ಜಾಗಗಳನ್ನ ಲೇಯರ್ ಅಂತ ಗುರುತಿಸ್ತೀವಿ. ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಅಂತ ಗೊತ್ತಾಗುತ್ತೆ. ಅಂದ್ರೆ 50 ವರ್ಷಕ್ಕೋ 100 ವರ್ಷಕ್ಕೋ ಒಂದು ಸ್ತರಗಳ ಹೋಗುತ್ತೆ. ಕಡೆಗೆ ಕೆಳಗಡೆಗೆ ಎಷ್ಟು ಆಳಕ್ಕೆ ಹೋಗ್ತೀವಿ ಅಂತಂದ್ರೆ ಆ ಆಳದಲ್ಲಿ ಪರಿಪೂರ್ಣವಾಗಿ ನ್ಯಾಚುರಲ್ ಸಾಯಿಲ್ ಸಿಗ್ಬೇಕು ನಮ್ಗೆ. ಅಂದ್ರೆ ಆ ಭೂಮಿಯ ವಾಸ ಇರಬಾರ್ದು ಮನುಷ್ಯರು, ಆ ಲೆವೆಲ್ಗೆ ಹೋಗ್ತೀವಿ. ಅದು ನ್ಯಾಚುರಲ್ ಸಾಯಿಲ್, ಅಷ್ಟು ಆಳಕ್ಕೆ ಹೋಗ್ಬೇಕು. ಮತ್ತು ಇದನ್ನ JCB-ನಲ್ಲಿ ಒಂದೇ ದಿನ ತೆಗೆದು ಬಿಡ್ಬೋದಲ್ಲ, 6 ಅಡಿನೋ 10 ಅಡಿನೋ, ಹಾಗಾಗೋದಿಲ್ಲ. ಇಲ್ಲೇನಾಗ್ತದೆ, ಪ್ರತಿಯೊಂದು ವಸ್ತುಗಳು ಮಣ್ಣಿನ ಪದರದ ಜೊತೆಲಿ ಸೇರ್ಕೊಂಡಿರ್ತವೆ. ಆ ಪದರಗಳ ಲೆಕ್ಕಾಚಾರನೂ ಮಾಡಬೇಕು. ಮತ್ತು ಅಲ್ಲಿ ಸಿಕ್ಕಂತಹ ವಸ್ತುಗಳು ಅದು ಜೈವಿಕವಾದಂತಹ ಮತ್ತು ಅಜೈವಿಕವಾದಂತಹ ವಸ್ತುಗಳನ್ನ ಪರಿಪೂರ್ಣವಾಗಿ ಯಾವ್ಯಾವ ಜಾಗದಲ್ಲಿ ಸಿಕ್ತು ಅಂತ ನೋಟ್ ಮಾಡ್ತಾ ಹೋಗ್ಬೇಕು. ಅದಕ್ಕೇನ್ ಮಾಡ್ತಾರೆ, ಫಸ್ಟ್ ಒಂದು ಇದನ್ನ ಟ್ರೆಂಚ್ ಅಂತ ಮಾಡ್ತಾರೆ. ಇವಾಗ ಮಾಡ್ತಾ ಇರೋದು ಟ್ರಯಲ್ ಟ್ರೆಂಚ್ ಅಂತ, ಅಂದ್ರೆ ಮೊದಲನೇ ಟ್ರೆಂಚ್. ಅದು ಮೊದಲನೇ ಟ್ರೆಂಚ್ ಅಲ್ಲಿ ಏನ್ ಸಿಗುತ್ತೆ ಅನ್ನೋದ್ರ ಮೇಲೆ ಸೆಕೆಂಡ್ ಟ್ರೆಂಚು, ಥರ್ಡ್ ಟ್ರೆಂಚು ಹಿಂಗ್ ಹೋಗ್ತಾರೆ. ಸೊ ಇಲ್ಲಿ ಒಂದೊಂದು ಪದರವಾಗಿ ಮಣ್ಣನ್ನ ಬಿಡಿಸ್ತಾರೆ. ಇಲ್ಲಿ ಲೇಬರ್ಸ್ ಹೆಂಗಿರ್ತಾರೆ ಅಂತಂದ್ರೆ, ನಾವು ಅಗಿಯೋದಕ್ಕಾಗೋದಿಲ್ಲ, ನಿಧಾನಕ್ಕೆ ಬಿಡಿಸ್ಕೊಂಡು ಹೋಗ್ಬೇಕು. ಅಲ್ಲಿ ಸಿಕ್ಕಂತಹ ಪುರಾತತ್ವ ವಸ್ತುಗಳು ಅಂದ್ರೆ ಆಂಟಿಕ್ವಿಟೀಸ್ ಅಥವಾ ಆರ್ಟಿಫ್ಯಾಕ್ಟ್ಸ್ ಅಂತ ಕರಿತೀವಿ. ಆ ಆರ್ಟಿಫ್ಯಾಕ್ಟ್ಸ್ಗಳನ್ನ ಮೆಜರ್ ಮಾಡ್ತಾ ಹೋಗ್ಬೇಕು. ಮತ್ತೆ ಎಲ್ಲೆಲ್ಲಿ ಸಿಗುತ್ತೋ ಕೆಲವು ಆರ್ಟಿಫ್ಯಾಕ್ಟ್ಸ್ಗಳನ್ನ ನಾವು ಭಾರತೀಯ ಇದನ್ನ ಲ್ಯಾಬ್ಗಳಿವೆ ಅಲ್ಲಿಗೆ ಕಳಿಸ್ಕೊಡ್ಬೇಕು. ಯಾಕಂದ್ರೆ ಇವಾಗ ಜೈವಿಕ ವಸ್ತುಗಳು ಸಿಕ್ಕಿದ್ರೆ ನಾವು ಕಾರ್ಬನ್ ಡೇಟಿಂಗ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಕಾರ್ಬನ್ ಡೇಟಿಂಗ್ ಮಾಡಿದ್ರೇನೆ ನಮ್ಗೆ ರಿಸಲ್ಟ್ ಗೊತ್ತಾಗೋದು, ಯಾವ ವರ್ಷದ್ದಿದು ಅಂತ ಗೊತ್ತಾಗುತ್ತೆ, ಎಷ್ಟು ವರ್ಷದ ಹಳೆಯದು ಅಂತ ಗೊತ್ತಾಗುತ್ತೆ. ಇವೆಲ್ಲ ಕಾರ್ಬನ್ ಡೇಟಿಂಗ್ ಅಂತಿದೆ. ಅದೇ ತರ ಥರ್ಮೋ ಲ್ಯೂಮಿನಿಸೆನ್ಸ್ ಅಂತ ಇದೆ, ಔಷ್ಣಿಕ ದೀಪ್ತಿ ವಿಧಾನ ಅಂತ ಇದೆ, ಪೊಟ್ಯಾಸಿಯಂ ಮೆಥಡ್ ಅಂತ ಇದೆ. ಹೀಗೆ 100 ಮೆಥಡ್ಸ್ಗಳಿದೆ ಇವಾಗ ಸೈಂಟಿಫಿಕ್ ಆಗಿ. ಅಲ್ಲಿ ಏನಾದ್ರು ಸ್ಕಲ್ಸ್ಗಳು ಸಿಕ್ಕಿದ್ರೆ ಮತ್ತೆ ಅದಕ್ಕೆ DNA ಟೆಸ್ಟ್ಗಳು ಇವೆಲ್ಲ ಬೇಕಾದಷ್ಟು ಇದೆ. ಹೀಗೆ ಆರ್ಕಿಯಾಲಜಿಕಲಿ ಸಿಕ್ಕಿದ್ದನ್ನ ನಾವು ಸೈಂಟಿಫಿಕಲಿ ಪ್ರೂವ್ ಮಾಡ್ತಾ ಹೋಗ್ಬೇಕು. ಇವಾಗ ಎಕ್ಸ್ಕವೇಷನ್ ಅಂತಂದ್ರೆ ಏನು, ಅಗದಿದ್ದನ್ನ ಸಿಕ್ಬಿಟ್ರೆ ಅವಾಗ ಅಲ್ಲಿ ಅದೇನು ಮಾಡಕ್ಕಾಗಲ್ಲ, ಅದಕ್ಕೆ ಆಧಾರ ಇರಲ್ಲ. ಬಟ್ ಇವರು ಆಧಾರವನ್ನ ಕೊಡಬೇಕು, ಯಾವ ವರ್ಷದ್ದು, ಎಲ್ಲಿ ಸಿಕ್ತು, ಯಾಕೆ ಸಿಕ್ತು, ಇದೆಲ್ಲ ಕೊಡ್ತಾ ಹೋಗ್ತಾರೆ. ಇದು ಎಕ್ಸ್ಕವೇಷನ್ ನ ವಿಶೇಷ. ನಮ್ಮ ಜೊತೆ ಪುರಾತತ್ವ ಇತಿಹಾಸ ತಜ್ಞರಾಗಿರುವಂತಹ ಡಾಕ್ಟರ್ ಶೆಲ್ವಪಿಳ್ಳೆ ಅಯ್ಯಂಗಾರ್ ಅವರು ಫೋನ್ ಸಂಪರ್ಕದಲ್ಲಿದ್ದರು. ಸರ್, ಈಗ ಅಲ್ಲಿ ಏನು ಉತ್ಖನನ ನಡೀತಾ ಇದೆ, ಆ ಉತ್ಖನನ ಮಾಡ್ತಾ ಇರುವಂತಹ ಸಿಬ್ಬಂದಿ ಅಂದರೆ ಕಾರ್ಮಿಕರೇನಿದ್ದಾರೆ ಅವ್ರಿಗೂ ಕೂಡ ನಾವು ತರಬೇತಿಯನ್ನು ಕೊಟ್ಟಿರ್ತೀವಿ ಅಂತ ಅಧಿಕಾರಿ ಹೇಳ್ತಾ ಇದ್ರು. ಅವರಿಗೆ ಯಾವ ರೀತಿಯ ತರಬೇತಿಯನ್ನು ಕೊಡಲಾಗುತ್ತೆ ಸರ್ ಅಲ್ಲಿ? ಅವರಿಗೆ ಇವಾಗ ನಾವು ದೊಡ್ಡ ದೊಡ್ಡ ಪಿಕಾಸಿ, ಹಾರೆ, ಗುದ್ದಲಿ ಇದನ್ನೆಲ್ಲ ಜಾಸ್ತಿ ಬಳಸೋದಿಲ್ಲ. ಮೇಲೆ ಯಾವಾಗಲಾದ್ರೂ ಅವಶ್ಯಕತೆ ಇದ್ದಾಗ ಬಳಸ್ತಾರೆ. ಈ ಚಿಕ್ಕ ಚಿಕ್ಕ ಇದನ್ನ ಕರಣಿಗಳ ತರ ಮತ್ತು ಬ್ರಷ್ಗಳ ತರ ಇದನ್ನೆಲ್ಲ ಕೊಟ್ಟಿರ್ತಾರೆ. ಮತ್ತು ಮಣ್ಣಿನ ಲೇಯರ್ ಅನ್ನ ಹೇಗೆ ತೆಗೆಯೋದು ಅನ್ನೋದನ್ನ ಟ್ರೈನಿಂಗ್ ಕೊಟ್ಟಿರ್ತಾರೆ ಅವ್ರಿಗೆ. ಯಾಕಂದ್ರೆ ಮಣ್ಣಲ್ಲಿ ಇವಾಗ ಒಂದು ವಸ್ತು ಸಿಗುತ್ತೆ ಅಂತ ಇಟ್ಕೊಳ್ಳೋಣ, ಒಂದು ಮಡಕೆ ಇದೆ, ಒಂದು ಮಡಕೆ ಪೂರ್ತಿ ಇದೆ, ಅದರಲ್ಲಿ ಗುದ್ಲಿನೋ ಪಿಕಾಸಿನೋ ಹಾಕಿ ಹೊಡೆದಿದ ತಕ್ಷಣನೇ ಮಡಕೆನೂ ಹೊಡೆದೋಗುತ್ತೆ ಪೂರ್ತಿ. ಅದರಲ್ಲಿ ಇರುವಂತಹ ಯಾವ್ದಾದ್ರು ಅಮೂಲ್ಯವಾದ ವಸ್ತುಗಳಿದ್ರೆ ಎಲ್ಲ ಡ್ಯಾಮೇಜ್ ಆಗ್ಬಿಡುತ್ತೆ. ಸೊ ನಮ್ಮ ಉದ್ದೇಶ ಏನು ಅಂತಂದ್ರೆ, ಉತ್ಖನನದ ಉದ್ದೇಶವೇ ಅದು,
ಯಾವ ವಸ್ತು ಮಣ್ಣಿನಲ್ಲಿ ಹುದುಗಿ ಹೋಗಿದೆಯೋ ಅದನ್ನ ಹಾಗೆ ಇಂಟ್ಯಾಕ್ಟ್ ಆಗಿ ತೆಗೆಯೋದು, ಅಂದ್ರೆ ಪರಿಪೂರ್ಣವಾಗಿ ಹಾಗೆ ತಗೊಳ್ಬೇಕು. ಹಾಗೆ ತಗೋಬೇಕಾದ್ರೆ ಏನ್ ಮಾಡ್ಬೇಕು, ಆ ಮಣ್ಣನ್ನ ಸುತ್ತ ಬಿಡಿಸ್ಬೇಕು ನಿಧಾನಕ್ಕೆ, ಆ ವಸ್ತುಗೆ ನಾವು ಪ್ರಾಧಾನ್ಯತೆ ಕೊಡ್ಬೇಕು. ಬಟ್ ಅದೇ ಬೇರೆ ಉತ್ಖನನ ಅಥವಾ ಅಗಿಯೋದು ಅನ್ನೋದ್ರಲ್ಲಿ ಏನಿರುತ್ತೆ, ಅಲ್ಲಿ ಮಣ್ಣೆತ್ತಿದ್ರೆ ಸಾಕು, ಅವ್ರಿಗೆ ಆಳ ಎಷ್ಟು ಹೋಗ್ಬೇಕು ಅನ್ನೋದಷ್ಟೇ ಮುಖ್ಯ ಆಗತ್ತೆ ಹೊರತು ಅಲ್ಲಿ ಏನ್ ಸಿಗುತ್ತೆ ಅನ್ನೋದು ಮುಖ್ಯ ಆಗಲ್ಲ. ಅಲ್ಲಿ ಇಲ್ಲ ಹಾಗಲ್ಲ, ನಮಗೆ ಎಲ್ಲವೂ ಮುಖ್ಯ ಆಗುತ್ತೆ. ಹಾಗಾಗಿ ಆ ಟ್ರೈನಿಂಗ್ ಅನ್ನು ಅವ್ರಿಗೆ ಕೊಟ್ಟಿರ್ತಾರೆ, ಅಂದ್ರೆ ನಿಧಾನಕ್ಕೆ ಬಿಡಿಸೋದು ಹೇಗೆ ಅನ್ನೋ ಟ್ರೈನಿಂಗ್ ಅನ್ನು ಅವ್ರಿಗೆ ಕೊಟ್ಟಿರ್ತಾರೆ. ಓಕೆ 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 ಸರ್, ಈಗ ಸಾಮಾನ್ಯವಾಗಿ ಜನರಿಗೆ ಇಲ್ಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಏನೋ ತೆಗಿತಾ ಇದ್ದಾರೆ ಅಂದರೆ ಒಂದು ಇಲ್ಲಿ ಏನೋ ನಿಧಿ ಇದೆ ಅನ್ನೋದೇ ತಲೆನಲ್ಲಿ ಬಂದ್ಬಿಡುತ್ತೆ. ಸಾಮಾನ್ಯ ಜನರಿಗೆ ನಿಧಿ ಅಂದರೆ ಚಿನ್ನ ಬೆಳ್ಳಿ ಬಂಗಾರ ಈ ಥರದ್ದೇ. ಅದು ಬಿಟ್ಟು ಐತಿಹಾಸಿಕವಾಗಿ ಮಹತ್ವವನ್ನು ಪಡೆಯುವಂತಹ ವಸ್ತುಗಳು ಸಿಕ್ಕವಾಗ ಅದರ ಪ್ರಕ್ರಿಯೆ ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ಅಲ್ಲಿ, ಅಂದರೆ ಏನಾರು ವಸ್ತುಗಳು ಸಿಕ್ಕರೆ ಅದು ಮುಂದೆ ಯಾವ ರೀತಿಯಲ್ಲಿ ಆ ಡಿಪಾರ್ಟ್ಮೆಂಟ್ನವರು ಪ್ರೊಸೀಡ್ ಆಗ್ತಾರೆ ಮುಂದೆ ಅಂತ. ಈಗ ಅಲ್ಲಿ ಯಾವ ಯಾವ ರೀತಿಯ ವಸ್ತುಗಳು ಸಿಗಬಹುದು ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ, ಯಾವುದೇ ಒಂದು ಉತ್ಖನನದಲ್ಲಿ ನಮಗೆ ಮೊದಲನೇದು 2 ಭಾಗಗಳು ನಾನು ನಿಮ್ಗೆ ಹೇಳಿದಾಗೆ, ಜೈವಿಕ ವಸ್ತುಗಳು, ಇನ್ನೊಂದು ಅಜೈವಿಕ ವಸ್ತುಗಳು ಅಂತ. ಅಂದ್ರೆ ಒಂದು ಕಾಲದಲ್ಲಿ ಬದುಕಿದ್ದಂತಹ ವಸ್ತುಗಳು, ಇನ್ನೊಂದು ಬದುಕಿಲ್ಲದ ಮಾಮೂಲಿ ಮೆಟೀರಿಯಲ್ ವಸ್ತುಗಳು. ಈ ತರದ್ದು 2 ಸಿಗ್ತವೆ. ಈಗ ಏನಾಗುತ್ತೆ, ಈಗ ಒಂದು ಮಡಕೆ ಸಿಕ್ತು ಅಂತ ಇಟ್ಕೊಳ್ಳಿ, ಆ ಮಡಕೆಯ ಸಂರಕ್ಷಣಾ ವಿಧಾನವೇ ಬೇರೆ ಇರುತ್ತೆ. ಇವಾಗ ಅಲ್ಲಿ ನಮಗೆ ಚಿನ್ನ ಸಿಕ್ತು ಅಂತ ಇಟ್ಕೊಳ್ಳಿ, ಆ ಚಿನ್ನದ ಸಂರಕ್ಷಣಾ ವಿಧಾನವೇ ಬೇರೆ ಇರುತ್ತೆ. ಅಥವಾ ಅಲ್ಲಿ ತಾಮ್ರ ಸಿಕ್ತು, ಅಥವಾ ಅಲ್ಲಿ ತಾಮ್ರ ಪಟಗಳು ಸಿಕ್ತು, ಅಥವಾ ಅಲ್ಲಿ ಪೇಪರ್ ಸಿಕ್ತು, ಅಥವಾ ಅಲ್ಲಿ ಧಾನ್ಯಗಳು ಸಿಕ್ತು ಅಡಿನಲ್ಲಿ ಮಡಕೆ ಒಳಗಡೆ. ಇವಾಗ ಉದಾಹರಣೆಗೆ ನಾವು ಹರಪ್ಪದಲ್ಲಿ ಎಕ್ಸ್ಕವೇಷನ್ ಮಾಡಿದಾಗ ಅಲ್ಲಿ ನಮಗೆ ರಂಗಪುರ್ ಅನ್ನುವಂತಹ ಒಂದು ಜಾಗದಲ್ಲಿ ರಾಗಿಯ ಕಾಳುಗಳು ಹಂಗೆ ಪ್ರಿಸರ್ವ್ ಆಗಿತ್ತು. ಅದು 5,000 ವರ್ಷದ ಹಳೆಯ ರಾಗಿ ಕಾಳುಗಳು. ಸೊ ಹೀಗೇನಾಗುತ್ತೆ, ಆ ತರದ್ದನ್ನೆಲ್ಲ ತಗೊಂಡಾಗ ನಮಗೇನು ಹಿಸ್ಟ್ರಿ, 5,000 ವರ್ಷದ ಹಿಂದೆನೂ ರಾಗಿ ಬೆಳಿತಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಹೀಗೆ ಪ್ರತಿಯೊಂದು ನಮಗೆ ಅಂದ್ರೆ ಹಿಸ್ಟಾರಿಕಲಿ ನಮಗೆ ಎಲ್ಲವೂ ವ್ಯಾಲ್ಯೂಬಲ್. ನಮಗೆ ಬರೀ ಚಿನ್ನ ಮಾತ್ರ ವ್ಯಾಲ್ಯೂಬಲ್. ನಮಗೆ ನೀವು ತಾವು ಹೇಳ್ದಂಗೆ ಜನಕ್ಕೆಲ್ಲ ಏನಪ್ಪಾ ಅಂದ್ರೆ, ಯಾರಾದ್ರೂ ಭೂಮಿ ಅಗಿತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಚಿನ್ನದ ಗಣಿಗಳು ಸಿಗ್ತವೆ, ಮಡಕೆ ಒಳಗಡೆ ಚಿನ್ನ ಇಟ್ಟಿರೋದು ಸಿಗುತ್ತೆ, ಇದೇ ಮನ್ಸಲ್ಲಿ ಓಡ್ತಾ ಇರುತ್ತೆ. ನಮಗೆ ಹಾಗಲ್ಲ, ಅಲ್ಲಿ ಕಳೆದು ಹೋಗಿರುವ ದೇವಸ್ಥಾನದ ಫೌಂಡೇಶನ್ಸ್ಗಳು ಸಿಗ್ಬೋದು, ಅಥವಾ ಮುಚ್ಚು ಹೋಗಿರುವ ಒಂದು ಕಲ್ಯಾಣಿ ಸಿಗ್ಬೋದು, ಅಥವಾ ಅಲ್ಲಿ ಇನ್ಯಾವುದೋ ಒಂದು ಐತಿಹಾಸಿಕವಾದಂತಹ ದಾಖಲೆಗಳು ಸಿಗ್ಬೋದು, ಅಲ್ಲಿ ಬಟ್ಟೆಗಳು ಸಿಗ್ಬೋದು, ಅಥವಾ ಅಲ್ಲಿ ರಾಜ ಪರಂಪರೆಗೆ ಸಂಬಂಧಪಟ್ಟಂತಹ ಇನ್ನಷ್ಟು ಯಾವುದೋ ನಮಗೆ ಗೊತ್ತಿಲ್ಲದ ಹೊಸ ವಿಚಾರಗಳು ಬೆಳಕಿಗೆ ಬರ್ಬೋದು, ಅಥವಾ ಹೊಸ ಮಣಿಗಳು ಬರ್ಬೋದು. ಇವೆಲ್ಲವೂ ಅಲ್ಲಿ ನಮಗೆ ಸಾಧ್ಯತೆ ಇದೆ. ಹಾಗಾಗಿ ಅದನ್ನೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಯಾವ ರೀತಿ ಒಂದು ಮಡಕೆ ಸಿಕ್ಕಿದ್ರೇನು, ಪೂರ್ಣ ಮಡಕೆ ಪೀಸ್ಗಳು ಸಿಕ್ಕಿದ್ರೇನು, ಅಥವಾ ಮಣಿಗಳು ಸಿಕ್ಕಿದ್ರೇನು, ಅಥವಾ ಅದರಲ್ಲಿ ಆಭರಣಗಳು ಸಿಕ್ಕಿದ್ರೇನು, ಇದಕ್ಕೆಲ್ಲದಕ್ಕೂ ಒಂದೊಂದು ಸಪರೇಟ್ ಟ್ಯಾಗ್ ಮಾಡ್ಕೊಳ್ತಾರೆ. ಯಾವ ಸ್ತರದಲ್ಲಿ ಎಷ್ಟು ಆಳದಲ್ಲಿ ಸಿಕ್ತು ಅಂತ ನೋಟ್ ಮಾಡ್ತಾರೆ. ಹಾಗೆ ವಿಡಿಯೋಗ್ರಾಫ್ ಮತ್ತು ಫೋಟೋಗ್ರಾಫ್ ಆಗುತ್ತೆ. ಮತ್ತು ಯಾವುದಕ್ಕೆ ಟೆಸ್ಟ್ ಬೇಕೋ ಅದನ್ನ ಹೈದರಾಬಾದ್ಗೂ ಇಲ್ಲ ಲಕ್ನೋದಲ್ಲಿರುವಂತಹ ಟೆಸ್ಟಿಂಗ್ ಲ್ಯಾಬ್ಗಳಿಗೆ ಕಳಿಸ್ತಾರೆ. ಆ ಲ್ಯಾಬ್ಗಳ ರಿಪೋರ್ಟ್ ಅನ್ನ ತಗೊಳ್ತಾರೆ. ಇದನ್ನೆಲ್ಲ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಸಂರಕ್ಷಣೆ ಮಾಡ್ತಾರೆ. ಕೆಲವೊಮ್ಮೆ ಕೆಮಿಕಲ್ ಯೂಸ್ ಮಾಡ್ತಾರೆ, ಯಾಕೆಂದ್ರೆ ಕೆಮಿಕಲ್ಸ್ ಯೂಸ್ ಮಾಡಿದ್ರೆ ಮಾತ್ರ ಅದು ಪ್ರಿಸರ್ವ್ ಆಗುತ್ತೆ. ಇವಾಗ ಕ್ಲೀನ್ ಮಾಡೋದಕ್ಕೂ ಕೂಡ ಇವಾಗ ತಾಮ್ರ ಅಥವಾ ಬೇರೆ ಚಿನ್ನ ಬೆಳ್ಳಿ ಈ ತರದ್ದು ಸಿಕ್ಕಿದಾಗ ಅದನ್ನ ಕ್ಲೀನ್ ಮಾಡೋದಕ್ಕೆ ಕೆಲವು ಕೆಮಿಕಲ್ಸ್ಗಳನ್ನ ಬಳಸ್ತಾರೆ. ಈ ರೀತಿ ಪ್ರತಿಯೊಂದು ವಸ್ತುಗಳಿಗೂ ತನ್ನದೇ ಆದಂತಹ ಒಂದೊಂದು ಕೆಮಿಕಲ್ ನ ಬಳಸಿ ಅದನ್ನ ಸಂರಕ್ಷಣೆ ಮಾಡ್ತಾರೆ. ನಂತರ ಅದು ಮ್ಯೂಸಿಯಂಗೆ ಹೋಗುತ್ತೆ ಮತ್ತು ರಿಪೋರ್ಟ್ ಅನ್ನ ಬರೀತಾರೆ, ಎಕ್ಸ್ಕವೇಷನ್ ರಿಪೋರ್ಟ್ ಅಂತ. ಆ ಎಕ್ಸ್ಕವೇಷನ್ ರಿಪೋರ್ಟ್ ಅಲ್ಲಿ ಅದರದ್ದು ಫೈಂಡಿಂಗ್ಸ್ ಏನು, ಯಾವಾಗ, ಯಾವ ಇಯರ್ ಎಲ್ಲಾನು ಮೆನ್ಷನ್ ಮಾಡಿ ಆ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಓಕೆ ಸರ್, ಇಲ್ಲಿ ಇನ್ನೊಂದು ಸಣ್ಣ ಪುಟ್ಟ ವಸ್ತುಗಳು ಸಿಕ್ಕರೆ ಅದನ್ನ ಮ್ಯೂಸಿಯಂಗೆ ಅಲ್ಲಿ ತಗೊಂಡು ಹೋಗ್ಬೋದು. ದೇವಸ್ಥಾನಗಳು ಆ ಥರದ ಏನಾದ್ರು ಅಲ್ಲಿ ಭೂಮಿಯ ಅಡಿಯಲ್ಲಿ ಪತ್ತೆ ಆಯಿತು ಅಂದರೆ ಆ ಸಂದರ್ಭದಲ್ಲಿ ಸರ್ ಅದನ್ನ ಸೈಟ್ ಮ್ಯೂಸಿಯಂ ಅಂತ ಅನ್ಕೊಳ್ತೀವಿ ನಾವು. ಅಂದ್ರೆ ಸೈಟ್ ಇಟ್ ಸೆಲ್ಫ್ ಇಟ್ ಇಸ್ ಅ ಮ್ಯೂಸಿಯಂ ಅಂತ. ಉದಾಹರಣೆಗೆ ನಮ್ಗೆ ಇವಾಗ ಏನು ಹರಪ್ಪ ಮತ್ತು ಮೊಹೆಂಜೋದಾರೋದಲ್ಲಿ ಏನ್ ಸಿಕ್ಕಿದೆ ಆ ತರದ ಸೈಟ್ಸ್ಗಳನ್ನು ಹಾಗೆ ಬಿಟ್ಬಿಡ್ತಾರೆ, ಅದನ್ನ ಹಾಗೆ ಪ್ರಿಸರ್ವ್ ಮಾಡ್ತಾರೆ. ಸೈಟ್ ಇಟ್ ಸೆಲ್ಫ್ ಇಟ್ ಇಸ್ ಅ ಮ್ಯೂಸಿಯಂ ಅಂತ. ಈಗ ನಮಗೆ ಬಿಂಬೆಟ್ಕಾದಲ್ಲಿ ಬೇಕಾದಷ್ಟಿದೆ, ನಮ್ಗೆ ಇಲ್ಲಿ ಕರ್ನಾಟಕದಲ್ಲೇ ಬೇಕಾದಷ್ಟು ನಮಗೆ ಸಂಗನಕಲ್ಲು ಅಂತಿದೆ, ಅಲ್ಲೆಲ್ಲ ಏನೆಲ್ಲ ಸಿಕ್ಕಿದೆಯೋ ಅದನ್ನೆಲ್ಲ ಒಂದೊಂದಷ್ಟು ಸೈಟ್ಸ್ಗಳನ್ನು ಹಾಗೆ ಬಿಡ್ತಾರೆ ಜನಗಳು. ಅದನ್ನ ಸೈಟ್ ಮ್ಯೂಸಿಯಂ ಅಂತ ಹೇಳಿ, ಅಂದ್ರೆ ಆ ಜಾಗವೇ ಒಂದು ಪುರಾತತ್ವ ಮ್ಯೂಸಿಯಂ ಇದ್ದಂಗೆ. ಅಲ್ಲಿ ನಾವು ಅಲ್ಲಿ ಹೋಗಿ ನೋಡ್ಬೋದು ಅದನ್ನೆಲ್ಲ. ಹಾಗೆ ಒಂದು ತುಂಬಾ ಇಂಪಾರ್ಟೆಂಟ್ ಆದ್ರೆ ಅದನ್ನ ಮಾಡ್ತಾರೆ, ಇಲ್ಲದೆ ಹೋದ್ರೆ ರೆಕಾರ್ಡ್ ಮಾಡ್ಬಿಟ್ಟು ಮುಚ್ಚಿಬಿಡ್ತಾರೆ ಮಾಮೂಲಿ.
ಮತ್ತೆ ಅಲ್ಲೇ ಮುಚ್ಚಿಬಿಡ್ತಾರೆ ಅದನ್ನು ಓಪನ್ ಆಗಿ ಪ್ರಿಸರ್ವ್ ಮಾಡೋದು ಆ ಥರದ್ದಿರಲ್ಲ ಅದು. ಬೆಂಗಳೂರು ಹತ್ರ ದೊಡ್ಡಬಳ್ಳಾಪುರದ ಹತ್ರ ಒಂದು ಇದಿದೆ, ಅಲ್ಲಿ ನಮಗೆ ಬೌದ್ಧ ವಿಹಾರಗಳು ಸಿಕ್ಕಿದ್ವು. ಈಗ ಕೂಡ ಅಲ್ಲೊಂದು ಎಕ್ಸ್ಕವೇಷನ್ ಹೋಗ್ತಾ ಇದೆ ಇವಾಗ, ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ, ಸ್ಟೇಟ್ ಆರ್ಕಿಯಾಲಜಿದು. ಅಲ್ಲಿ ನಮಗೆ ಬೌದ್ಧ ವಿಹಾರಗಳು, ಚಂದ್ರಶಿಲೆ, ಅಂದ್ರೆ ಬೌದ್ಧರು ಇದ್ದಂತಹ ಕೊಠಡಿಗಳು ಎಲ್ಲ ಸಿಕ್ತು ನಮ್ಗೆ, ಆ ಫೌಂಡೇಶನ್ಸ್ ಎಲ್ಲ. ಆದ್ರೆ ಅದು ಸಾರ್ವಜನಿಕರಿಗೆ ಸೇರಿದಂತಹ, ಒಬ್ಬ ರೈತನಿಗೆ ಸೇರಿದಂತಹ ಜಮೀನಾಗಿತ್ತು. ಅವಾಗ ಏನ್ ಮಾಡ್ತೀವಿ, ಇದನ್ನ ಪೂರ್ತಿ ಫೋಟೋಗ್ರಾಫ್ ಮಾಡಿ, ವಿಡಿಯೋಗ್ರಾಫ್ ಮಾಡಿ, ಅದರದೆಲ್ಲ ರೆಕಾರ್ಡ್ ಮಾಡಿ, ಮೇಲೆ ಒಂದು ಯಾವತ್ತಿಗೂ ಕೆಡದ ಪ್ಲಾಸ್ಟಿಕ್ ಹಾಳೆ, ಅಂದ್ರೆ ಅತ್ಯಂತ ಗಟ್ಟಿಯಾದದ್ದು, ಅದನ್ನ ಮುಚ್ಚಿಬಿಟ್ಟು ಅದ್ರ ಮೇಲೆ ಮತ್ತೆ ಮಣ್ಣನ್ನು ಹಾಕಿ ಅದ್ರ ಮೇಲೆ ಮತ್ತೆ ಬೆಳೆ ಗಿಳೆ ಎಲ್ಲ ಬೆಳ್ಕೊಳ್ತಾರ ಅವ್ರು, ಯಾರು ರೈತರು. ನಮ್ಗೆ ಅಲ್ಲಿದೆ ಅಂತ ಗೊತ್ತಿದೆ, ನಮ್ಮ ಕೋಆರ್ಡಿನೇಟ್ಸ್ ಏನಿದೆ ಜಿಯೋ ಪೊಸಿಷನಿಂಗ್ ಸಿಸ್ಟಮ್ ಅಲ್ಲಿ ಎಲ್ಲಿಂದ ಎಲ್ಲಿಗೆ ಈ ವಿಹಾರ ಇದೆ ಅಂತ ಗೊತ್ತಿದೆ. ಒಂದು ವೇಳೆ ನಮಗೆ ಮತ್ತೆ ಬೇಕಾದ್ರೆ ನಾವು ಮತ್ತೆ ಅದನ್ನ ಬೇಕಾದ್ರೆ ಈಸಿಯಾಗಿ ಅದನ್ನ ರಿಮೂವ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ನಮ್ಮ ಫೋಟೋಗ್ರಾಫು, ವಿಡಿಯೋಗ್ರಾಫು ಇವುಗಳಲ್ಲಿ ನಾವು ಅದನ್ನ ನೋಡ್ಕೊಂಡು ಅದನ್ನ ರೆಕಾರ್ಡ್ ಆಗಿರೋದನ್ನ ನೋಡ್ಕೋಬಹುದು. ಹೀಗೆ. ಓಕೆ ಓಕೆ ಸರ್, ಇದು ಜಮೀನಿನ ಬಗ್ಗೆ ಹೇಳಿದ್ರಿ. ಜಮೀನಲ್ಲಿ ಸಿಕ್ಕರೆ ಅಲ್ಲಿ ಬೆಳೆ ಬೆಳೀತಿರ್ತಾರೆ, ನಿಮಗೆ ಮತ್ತೆ ಬೇಕು ಅಂದರೆ ಹೋಗಿ ನೀವು ಅಲ್ಲಿ ಇನ್ನೊಂದು ಸರಿ ಎಕ್ಸ್ಕವೇಷನ್ ಮಾಡ್ಬೋದು. ಬಟ್ ರೆಸಿಡೆನ್ಷಿಯಲ್ ಜಾಗಗಳಲ್ಲಿ ಈ ಥರದ್ದು ಏನಾರು ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಏನು ಕ್ರಮ ಇದೆ ಸರ್? ಸರ್, ಆರ್ಕಿಯಾಲಜಿಕಲ್ ರಿಮೈನ್ಸ್ ಆಕ್ಟ್ ಅಂತ ಒಂದಿದೆ ಸರ್ ನಮ್ದು, ಕರ್ನಾಟಕ, ಇದು ಭಾರತ ಸರ್ಕಾರದ್ದು. ಹಾಂ ಸರ್. ಮತ್ತು ನಮ್ಮಲ್ಲೂ ಕೂಡ 1962 ಪ್ರಾಚ್ಯಾವಶೇಷಗಳದ್ದು ಇದಿದೆ ಸರ್. 1960 ಒಂದು ಆಕ್ಟ್ ಇದೆ, 1961 ಪ್ರಾಚ್ಯಾವಶೇಷಗಳು ಅಂತಿದೆ. ನಿಧಿ ಆಕ್ಟ್ ನ 1878 ಟ್ರೆಷರ್ ಟ್ರೋವ್ ಆಕ್ಟ್ ಅನ್ನ ತಗೊಂಡಿದೀವಿ. ಅದನ್ನೇ ನಮ್ಮ ಕರ್ನಾಟಕದಲ್ಲಿ 1962 ಅಡಾಪ್ಟ್ ಮಾಡ್ಕೊಂಡಿದೀವಿ. ಸೊ ಮೈಸೂರು ಸ್ಟೇಟ್ಗೆ ಆವಾಗಲೇ 1962 ಮೈಸೂರು ಸ್ಟೇಟ್ ಅಂತಿತ್ತು, ಆಗ್ಲೇ ಅಡಾಪ್ಟ್ ಮಾಡ್ಕೊಂಡಿದೀವಿ. ಇದ್ರ ಪ್ರಕಾರ ಒಂದು ವೇಳೆ ಅತಿ ಅಮೂಲ್ಯವಾದಂತಹ ಇದು ಆರ್ಕಿಯಾಲಜಿಕಲ್ ಸೈಟ್ಸ್ ಅಂತ ತೀರ್ಮಾನ ಆಗೋದಾದ್ರೆ, ಆ ರೆಸಿಡೆನ್ಷಿಯಲ್ ಅಲ್ಲಿ ಇರೋರೆಲ್ಲ ಆ ಜಾಗವನ್ನ ಬಿಟ್ಕೊಡ್ಬೇಕಾಗ್ತದೆ, ಅವ್ರಿಗೆ ಸ್ಥಳಾಂತರದ ವ್ಯವಸ್ಥೆಯನ್ನ ಮಾಡ್ಬೇಕಾಗ್ತದೆ. ಸೊ ಆದ್ರಿಂದ ಬಹಳ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಇದ್ದೇ ಇದೆ. ಏನಪ್ಪಾ ಅಂದ್ರೆ ನಮ್ಮ ಆಸ್ತಿ, ಇವರು ಆರ್ಕಿಯಾಲಜಿ ಇವರು ಇದನ್ನ ಬಂದ್ಬಿಡ್ತಾರಲ್ಲ ಅಂತೆಲ್ಲ ಇರುತ್ತೆ. ಆದ್ರೆ ನಮ್ಮ ಭಾರತದ ಸಂವಿಧಾನದಲ್ಲೇ ಆಸ್ತಿಯ ಹಕ್ಕು ಅಂತ ಒಂದಿದೆ. ಆಸ್ತಿಯ ಹಕ್ಕು ಅಂತಂದ್ರೆ ಭಾರತದ ಯಾವುದೇ ಪ್ರಜೆ ಭಾರತದ ಯಾವುದೇ ಭೂಭಾಗದಲ್ಲಿ ತಾನು ದುಡಿದ ದುಡ್ಡಿನಲ್ಲಿ ಆಸ್ತಿಯನ್ನ ಮಾಡ್ಕೋಬಹುದು, ಅವನ ಹೆಸರಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಆದರೆ ಸಾರ್ವಜನಿಕ ಹಿತಾಸಕ್ತಿ, ಭಾರತೀಯ ಪರಂಪರೆ, ಭಾರತೀಯ ಇತಿಹಾಸ ಇವುಗಳಿಗೇನಾದ್ರೂ ಆ ಮನೆಗಳು ಬೇಕು ಅನ್ನೋದಾದ್ರೆ ಅದನ್ನ ಬಿಟ್ಕೊಡ್ಬೇಕಾಗತ್ತೆ. ಅದು ಕೂಡ ಸಂವಿಧಾನದಲ್ಲೇ ಇದೆ. ಸೊ ಅದೇ ಆಕ್ಟ್ ಮೇಲೆನೆ ಈ ಎಲ್ಲ ಆಕ್ಟ್ಗಳು ಬಂದಿರೋದು, ಸಂವಿಧಾನದ ಮೇಲೆ. ಸಂವಿಧಾನದಲ್ಲಿ ಭಾರತೀಯ ಪರಂಪರೆ, ಇತಿಹಾಸ ಉಳಿಸೋದು ಪ್ರತಿಯೊಬ್ಬರ ನಾಗರಿಕರ ಕರ್ತವ್ಯ ಅಂತಿದೆ. ನಾವೇನ್ ಮಾಡ್ತೀವಿ, ಹಕ್ಕುಗಳ ಬಗ್ಗೆ ಮಾತ್ರ ತಿಳ್ಕೊಳ್ತೀವಿ ಸರ್. ನಾವು ಹಕ್ಕುಗಳು ನಮ್ಗೇನೇನಿದೆ ಅಂತ ನೋಡಿರ್ತೀವಿ, ಅದ್ರ ಬಗ್ಗೆ ಮಾತಾಡ್ತೀವಿ ನಾವು. ಆದ್ರೆ ಅದ್ರ ಜೊತೆಗೇನೆ ಕರ್ತವ್ಯಗಳು ಅಂತ ಒಂದಿದೆ, ಭಾರತದ ನಾಗರಿಕರ ಕರ್ತವ್ಯಗಳು ಅಂತ ಒಂದಿದೆ, ಅದು ಕೂಡ ಸಂವಿಧಾನದಲ್ಲೇ ಇರೋದೆ. ಅಲ್ಲಿ ಈ ರೀತಿ ಆದಾಗ ನಾವು ಸ್ವಇಚ್ಛೆಯಿಂದ ಬಿಟ್ಕೊಡ್ಬೇಕು ಅಂತಿದೆ. ಮತ್ತು ಅದಕ್ಕೆ ಪೂರಕವಾಗಿ ಸರ್ಕಾರ ಅವರಿಗೆ ಬೇರೆ ಜಾಗಗಳನ್ನ ಕೊಡೋದು ಮತ್ತು ಅದಕ್ಕೆ ಪರಿಹಾರವನ್ನ ಕೊಡೋದು ಅದೆಲ್ಲ ಮಾಡುತ್ತೆ. ಅದೆಲ್ಲ ಮಾಡುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ ತುಂಬ ಮಾಹಿತಿಗಳನ್ನು ಹಂಚ್ಕೊಂಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್.